ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೀನರಾಶಿಯವರೇ, ನೀವು ಕರುಣೆ, ಜ್ಞಾನ ಮತ್ತು ಆಧ್ಯಾತ್ಮಿಕತೆಗೆ ಹೆಸರಾದವರು. 2026ರ ಈ ಕಾಲಘಟ್ಟವು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಆಧ್ಯಾತ್ಮಿಕ ಮತ್ತು ಆರ್ಥಿಕ ಜಾಗೃತಿಯನ್ನು ತರಲಿದೆ. ನಿಮ್ಮ ರಾಶಾಧಿಪತಿ ಗುರು ಆಗಿರೋದ್ರಿಂದ ಈ ವರ್ಷ ದೈವಿಕ ಅನುಗ್ರಹವು ನಿಮ್ಮ ಮೇಲೆ ಸದಾ ಇರಲಿದೆ. ಮೀನರಾಶಿಯವರಿಗೆ ಸಂಬಂಧಿಸಿದ ವಿಶೇಷವಾದ ಮಾಹಿತಿ ಮತ್ತು ಮುನ್ಸೂಚನೆಗಳು ಇಲ್ಲಿವೆ. ಮೀನರಾಶಿ 2026 ಮಾರ್ಚ್ ಅಥವಾ ಏಪ್ರಿಲ್. ಗುರುವಿನ ಕೃಪೆ, ಜ್ಞಾನ ಮತ್ತು ಸಮೃದ್ಧಿಯ ಸುವರ್ಣಕಾಲ. ಒಂದನೇದಾಗಿ ಮಾನಸಿಕ ಶಾಂತಿ ಮತ್ತು ದೈವಿಕ ರಕ್ಷಣೆ. ಮೀನರಾಶಿಯವರು ಸ್ವಭಾವತಃ ಸೆನ್ಸಿಟಿವ್, ಭಾವನಾತ್ಮಕ ವ್ಯಕ್ತಿಗಳು. 2026ರಲ್ಲಿ ಗುರುವಿನ ಶುಭ ದೃಷ್ಟಿಯಿಂದ ನಿಮ್ಮ ಮನಸ್ಸಿನ ಮೇಲಿದ್ದ ಆತಂಕಗಳು ಎಲ್ಲವೂ ಕೂಡ ದೂರವಾಗುತ್ತೆ. ನೀವು ಎದುರಿಸ್ತಿದ್ದ ಅನಿಶ್ಚಿತತೆಯು ದೂರವಾಗಿ ಜೀವನದಲ್ಲಿ ಒಂದು ಸ್ಪಷ್ಟವಾದ ಗುರಿ ಗೋಚರಿಸಲಿದೆ. ದೈವಿಕ ಶಕ್ತಿಯು ನಿಮ್ಮನ್ನು ಪ್ರತಿಯೊಂದು ಹೆಜ್ಜೆಯಲ್ಲೂ ರಕ್ಷಿಸಲಿದೆ. ಎರಡನೇದಾಗಿ ವೃತ್ತಿ ಮತ್ತು ಆರ್ಥಿಕ ಅಭಿವೃದ್ಧಿ. ಶಿಕ್ಷಣ ಮತ್ತು ಜ್ಞಾನ. ಶಿಕ್ಷಕರು, ಸಲಹೆಗಾರರು, ಲೇಖಕರು ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರುವವರಿಗೆ ಈ ವರ್ಷ ಅತ್ಯಂತ ಶ್ರೇಷ್ಠವಾಗಿದೆ. ನಿಮ್ಮ ಜ್ಞಾನಕ್ಕೆ ಗೌರವ ಮತ್ತು ಸಂಭಾವನೆ ಹೆಚ್ಚಾಗಲಿದೆ. ಆರ್ಥಿಕ ಲಾಭ. ಧನಕಾರಕ ಗುರುವಿನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಗಣನೀಯವಾಗಿ ಸುಧಾರಿಸಲಿದೆ. ಉಳಿತಾಯದ ಕಡೆಗೆ ನಿಮ್ಮ ಗಮನ ಹೆಚ್ಚಾಗಲಿದೆ. ಸ್ಥಗಿತಗೊಂಡಿದ್ದ ಹಣಕಾಸಿನ ವ್ಯವಹಾರಗಳು ಈಗ ಸುಗಮವಾಗಿ ನಡೆಯಲಿವೆ. ಹೊಸ ಯೋಜನೆ, ಹೊಸ ಉದ್ಯೋಗ ಅಥವಾ ಉದ್ಯೋಗವನ್ನು ಪ್ರಾರಂಭಿಸಲು ಇದು ಸಕಾಲ. ವಿಶೇಷವಾಗಿ ಕಲೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಯಶಸ್ಸು ಅನ್ನೋದು ಸಿಗಲಿದೆ. ಮೂರನೇದಾಗಿ ಕುಟುಂಬ ಮತ್ತು ವೈಯಕ್ತಿಕ ಜೀವನ. ಪವಿತ್ರ ಬಾಂಧವ್ಯ. ಕುಟುಂಬದಲ್ಲಿ ಎಲ್ಲರೊಂದಿಗೂ ಸಾಮರಸ್ಯ ಮೂಡಲಿದೆ. ಮಕ್ಕಳಿಂದ ನಿಮಗೆ ಹೆಮ್ಮೆ ತರುವಂತಹ ಸುದ್ದಿ ಸಿಗಲಿದೆ. ಅವರ ವಿದ್ಯಾಭ್ಯಾಸದಲ್ಲಿ ಉನ್ನತ ಸಾಧನೆ ಮಾಡಬಹುದು. ವಿವಾಹ ಭಾಗ್ಯ. ಅವಿವಾಹಿತರಿಗೆ ಯೋಗ್ಯ ಸಂಗಾತಿ ದೊರೆಯುವ ಯೋಗವಿದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯಲಿವೆ. ಧಾರ್ಮಿಕ ಪ್ರವಾಸ. ಈ ವರ್ಷ ನೀವು ಕಾಶಿ, ರಾಮೇಶ್ವರ ಅಥವಾ ಅಂತಹ ಒಂದು ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡುವ ಸಾಧ್ಯತೆ ಬಹಳ ಹೆಚ್ಚಿದೆ. ನಾಲ್ಕನೆಯದಾಗಿ ಎಚ್ಚರಿಕೆ ಮತ್ತು ಜಾಗರೂಕತೆ. ಆರೋಗ್ಯ. ಇನ್ನು ಆರೋಗ್ಯದ ವಿಷಯದಲ್ಲಿ ಅತಿಯಾದ ಆಲೋಚನೆ ಮತ್ತು ನಿದ್ರಾಹೀನತೆಯ ಬಗ್ಗೆ ನೀವು ಗಮನ ಹರಿಸಬೇಕಾಗುತ್ತೆ. ಕಾಲಿನ ಪಾದಗಳು ಅಥವಾ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಇರುವವರು ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಭಾವನಾತ್ಮಕ ನಿರ್ಧಾರ. ಯಾರನ್ನೋ ನಂಬಿ ಭಾವುಕರಾಗಿ ಹಣವನ್ನು ನೀಡಬೇಡಿ. ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಹೃದಯಕ್ಕಿಂತ ಬುದ್ಧಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿ. ಸೋಮಾರಿತನ. ಎಲ್ಲವೂ ದೈವದ ಇಚ್ಛೆಯಂತೆ ನಡೆಯುತ್ತೆ ಅಂತ ಕೆಲಸ ಮಾಡದೆ ಕುಳಿತುಕೊಳ್ಬೇಡಿ. ಪರಿಶ್ರಮ ಪಟ್ಟರೆ ಮಾತ್ರ ಗುರುವಿನ ಅನುಗ್ರಹ ಸಂಪೂರ್ಣವಾಗಿ ಲಭಿಸುತ್ತೆ. ಐದನೇದಾಗಿ ಅದೃಷ್ಟದ ಪರಿಹಾರಗಳು, ರೆಮಿಡೀಸ್. ಗುರು ಆರಾಧನೆ. ಪ್ರತಿ ಗುರುವಾರ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ. ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸಿ ಪೂಜೆ ಮಾಡಿ ದಾನ ಮಾಡಿದರೆ, ಗುರುವಾರ ಬಡವರಿಗೆ ಕಡಲೆಬೇಳೆ, ಹಣ್ಣುಗಳು ಅಥವಾ ಹಳದಿ ಬಟ್ಟೆಯನ್ನು ದಾನ ಮಾಡೋದು ಅತ್ಯಂತ ಲಾಭದಾಯಕವಾಗಿರುತ್ತೆ. ಮಂತ್ರ: ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ. ಗೌರವ. ಹಿರಿಯರಿಗೆ ಮತ್ತು ಗುರುಗಳಿಗೆ ಗೌರವ ನೀಡಿ ಅವರ ಆಶೀರ್ವಾದ ಪಡೆಯಿರಿ. ಮೀನರಾಶಿಯವರೇ, ಇದು ನಿಮ್ಮ ಆಸೆಗಳು ಈಡೇರುವ ಸಮಯ. ಸದಾ ಸಕಾರಾತ್ಮಕರಾಗಿರಿ ಮತ್ತು ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಆಲಿಸಿ. ನಿಮ್ಮ ಬದುಕೆಲ್ಲ ಬಂಗಾರವಾಗುತ್ತೆ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ. ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.